ಹಾಯ್ ಎಲ್ರಿಗೂ ನಮಸ್ತೆ. ಒಂದು ವಾರದಿಂದ ನಮ್ಮ ಬೋರ್ವೆಲಲ್ಲಿ ಇಷ್ಟು ಸಣ್ಣ ನೀರು ಬರ್ತಾ ಇತ್ತು. ನಾವು ವೋಲ್ಟೇಜ್ ಕಡಿಮೆ ಇರ್ಬೋದು, ಇಲ್ಲಾಂದರೆ ಒಂದೇ ಟಿ ಸಿಗೆ 4 ತೋಟದವರು ಒಂದೇ ಕನೆಕ್ಷನ್ ತೊಗೊಂಡಿರೋದ್ರಿಂದ ಇಷ್ಟು ಸಣ್ಣ ನೀರು ಬರ್ತಿದೆ ಅಂತ ನಾವು ಅಂದ್ಕೊಂಡಿದ್ದು. ಒಂದು 3-4 ದಿನ ಆದಮೇಲೆ ಕಂಪ್ಲೀಟಾಗಿ ನೀರು ಬರ್ದಂಗೆ ಆಗೋಯಿತು. ಸ್ಟಾರ್ಟ್ರ್ ಎಲ್ಲ ಚೆಕ್ ಮಾಡ್ದೆ, ಫ್ಯೂಸ್ ಚೆಕ್ ಮಾಡ್ದೆ, ಎಲ್ಲನೂ ಕರೆಕ್ಟಾಗೇ ಇತ್ತು. ಇನ್ನೇನು ಮಾಡೋದು, ಮೋಟ್ರ್ ಪ್ರಾಬ್ಲಮ್ ಆಗಿರಬೇಕೇನೋ ಅಂತ ಅಂದ್ಬಿಟ್ಟು ವಿಧಿ ಇಲ್ಲದೆ ಬೋರ್ ರಿಪೇರಿ ಮಾಡೋ ಅಂಥ ಗಾಡಿನ ಕರೆಸಿದ್ವಿ. ಹೇಳಿದ ತಕ್ಷಣವೇ ಆ ಅಣ್ಣಾರು ಬಂದರು. ಬೇಸಿಗೆಗಾಲ ಆಗಿರೋದ್ರಿಂದ ತೋಟಕ್ಕೂ ನೀರಿರಲಿಲ್ಲ, ಮನೆಗೂ ನೀರಿರಲಿಲ್ಲ. ತೋಟಕ್ಕೇನೋ ಬಾವಿಲಿರೋ ನೀರು ಹೊಡ್ಕೊತಾ ಇದ್ವಿ, ಆದರೆ ಕುಡಿಯೋದಕ್ಕೆ ಮನೆ ಬಳಕೆಗೆ ನೀರಿರಲಿಲ್ಲ. ಹಾಗಾಗಿ ಬೋರ್ವೆಲ್ ಗಾಡಿ ಕರೆಸಿದ್ವಿ. ಪಾಪ ಅಣ್ಣ ಹೇಳಿದ ಟೈಮ್ಗೆ ಗಾಡಿ ಜನ ಕರ್ಕೊಂಡು ಬಂದರು ಬೋರ್ವೆಲ್ ಎತ್ತೋಣ ಅಂತ ಅಂದ್ಬಿಟ್ಟು. ನೋಡಿದ್ರೆ ಒಂದೊಂದೇ ಪೈಪ್ ಎತ್ತಿದ್ದಂಗೆ ಫುಲ್ಲು ಸಿಲ್ಟ್ ಬ್ಲಾಕ್ ಆಗಿಬಿಟ್ಟಿತ್ತು. ಫುಲ್ಲು ಕೆಸರೆಲ್ಲ ಹೋಗಿ ಜಾಮ್ ಆಗಿಬಿಟ್ಟಿತ್ತು. ಅವ್ರು ಹೇಳಿದ್ರು ಕೇಸಿಂಗ್ ಪೈಪ್ ಏನಾದರೂ ಹೋಲ್ ಆಗಿರಬೇಕು, ಹಂಗಾಗಿ ಸಿಲ್ಟ್ ಬಂದು ಬ್ಲಾಕ್ ಆಗಿದೆ, ಒಂದ್ಸಲ ಕ್ಯಾಮ್ರಾ ಬಿಡಿಸಿ ಚೆಕ್ ಮಾಡಿಸಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರು ಹೇಳ್ದಂಗೆ ಕ್ಯಾಮ್ರಾ ಬಿಟ್ಟು ಚೆಕ್ ಮಾಡೋ ಅಣ್ಣನ ಫೋನ್ ಮಾಡಿದ್ವಿ. ಆ ಅಣ್ಣನ ಹೇಳಿದ ಟೈಮ್ಗೆ ಬಂದರು. ಹೇಗಿದ್ರು ಆ ಅಣ್ಣ ಬಂದಿದ್ದಾರಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಮನೆ ಪಕ್ಕ ಇನ್ನೂ ಒಂದು ಪಾಯಿಂಟ್ ಇತ್ತು, ಆ ಪಾಯಿಂಟ್ನ ಕ್ಯಾಮ್ರಾ ಬಿಡಿಸಿ ನೋಡಿಸಿದ್ವಿ. ಯಾರೋ ಆಗದೆ ಇರೋ ಕೆಲವು ಜನ ಇರ್ತಾರಲ್ಲ, ಅವರು ವಾಟ್ರ್ ಬಾಟಲು ಮತ್ತು ನೀಲಗಿರಿ ತುಂಡು ಇದೆಲ್ಲ ಬಿಟ್ಬಿಟ್ಟಿದ್ರು. ಅದು ಫ್ಲಶ್ ಮಾಡಿಸಿ ರೀಬೋರ್ ಮಾಡಿಸಿದ್ರು ಅದೇನು ಅಷ್ಟು ದಿನ ಬರೋದಿಲ್ಲ, ಇದು ರೀಬೋರ್ ಮಾಡಿಸಿದ್ರು ಫ್ಲಶ್ ಮಾಡಿಸಿದ್ರು ವೇಸ್ಟೇನೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇನ್ನೇನು ಮೇನ್ ಬೋರ್ ಹತ್ರನೇ ಹೋದ್ವಿ. ಆವಣ್ಣ ಅವ್ರದ್ದೆಲ್ಲ ಸೆಟ್ಟಿಂಗ್ ಎಲ್ಲ ಮಾಡಿಕೊಂಡು ನಮಗೆ ಲ್ಯಾಪ್ಟಾಪಲ್ಲಿ ತೋರಿಸ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಅಲ್ಲಿ ತೋರಿಸಿದ್ರೆ ಒಂದು ಲೆಂತು ಕೂಡ ಹೋಗಿಲ್ಲ ಕ್ಯಾಮ್ರಾ. ಆಗಲೇ ನಮಗೆ ಇದು ಕೇಸಿಂಗ್ ಪೈಪು ಹೋಲ್ ಆಗಿಬಿಟ್ಟಿತ್ತು. ಆ ಹೋಲಿಂದನೇ ನಮಗೆ ಸಿಲ್ಟ್ ಬಂದು ಬ್ಲ್ಯಾಕ್ ಆಗ್ತಾ ಇತ್ತು. ಸಣ್ಣ ಮಣ್ಣು ಕಲ್ಲು ಎಲ್ಲ ಬರ್ತಾ ಇತ್ತು. ಅದು ಅಂದರೆ 270 ಅಡಿಗೆ ಐತೆ, 300 ಅಡಿ ಅನ್ಕೋ. ಹಂಗಂದ್ರೆ ನೀರು ಚೆನ್ನಾಗೈತೆ. ಅಣಿಯ ಹಂಗಾದ್ರೆ 300 ಅಡಿ ಅಂದರೆ ಈಗ ಬಿಟ್ಟಿರೋದು 80-100 ಅಡಿ ಜಾಸ್ತಿ ಬಿಟ್ಟಿದ್ದೀವಿ. ಕೆಸರಂಗೆ ಬರಬೇಕು, ಇನ್ನು ಜಾಸ್ತಿ ಮೇಲಿಂದ ಹೊಂಡು ಬರ್ತೈತೆ. ಇವಾಗ ನಾನು ಕ್ಯಾಮ್ರಾ ಬಿಟ್ರು ಬರೀ ಒಂದೇ ಕಾಣಿಸೋದು. ಬಿಡು ಎಲ್ಲಿವರೆಗೂ ಐತೆ ನೋಡೋಣ. ಹೊಂಡು ನೋಡಿ, ಇದೆಲ್ಲ ಹೊಂಡು ನೋಡಿ, ಇದು ಚೆನ್ನಾಗಿರೋ ನೀರಣಿಯ. ಅವ್ರೊಂದು ಸಜೆಷನ್ ಕೊಟ್ಟರು, ಕೇಸಿಂಗ್ ಪೈಪ್ ಹೋಲ್ ಆಗಿರೋದ್ರಿಂದ ಅದರಿಂದ ಸಿಲ್ಟ್ ಬಂದು ಮೋಟ್ರ್ ಬ್ಲಾಕ್ ಆಗಿಬಿಡುತ್ತೆ, ಕೊನೆಗೆ ಮೋಟ್ರ್ ಕೂಡ ಎತ್ತಕ್ಕಾಗೋದಿಲ್ಲ. ನೀವು ಒಂದು ಲೆಂತಿಗೆ PVC ಕೇಸಿಂಗ್ ಆದರೂ ಹಾಕೋಬಿಡಿ, ಬರೋ ನೀರು ಕಂಟ್ರೋಲ್ ಆದರೆ ಸಿಲ್ಟ್ ಕಡಿಮೆ ಆಗುತ್ತೆ. ಸೊ ಮೋಟ್ರಿಗೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿದರು. PVC ಕೇಸಿಂಗ್ ತಂದು ನಮ್ಮ ಮನೆಯವರು ಮತ್ತು ನನ್ನ ಮೈದ್ನ ಅವರೆಲ್ಲ ಸೇರಿಕೊಂಡು PVC ಕೇಸಿಂಗ್ನ ಹಾಕಿದ್ರು. ಮೋಟ್ರ್ ಪ್ರಾಬ್ಲಮ್ ಆಗಿ ವೈಂಡಿಂಗ್ಗೆ ಅಂತ ತಾಂಡೋದವರು ಫೋನ್ ಮಾಡಿ ಪಂಪು ಕೂಡ ಪ್ರಾಬ್ಲಮ್ ಆಗಿದೆ. ಕೇಸಿಂಗ್ ಪೈಪ್ ಹೋಲ್ ಆಗಿತ್ತಲ್ಲ, ಅಲ್ಲಿಂದ ಕೆಸರು ನೀರು ಬಂದು ಪಂಪು ಮತ್ತು ಮೋಟ್ರು ಎರಡೂ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದರು. ಸರಿ ಇನ್ನೇನು ಮಾಡೋದು, ಬೇರೆ ದಾರಿ ಇಲ್ಲ, ಎರಡೂ ರಿಪೇರಿ ಮಾಡ್ಕೊಂಡು ಬನ್ನಿ ಅಂದು. ಅಷ್ಟೊತ್ತಿಗೆ 2 ಡೇಸ್ ಆಯಿತು. ತೋಟ ಎಲ್ಲ ಆಲ್ಮೋಸ್ಟ್ ಒಣಗ್ತಾ ಬಂದಿತ್ತು. ಬಾವಿ ನೀರು ಸಾಕಾಗ್ತಾ ಇರಲಿಲ್ಲ ತೋಟಕ್ಕೆ. ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಫೋನ್ ಮಾಡಿ, ಹಂಗಾಗಿ ಬಂದರು ಅಣ್ಣರು ಸ್ವಲ್ಪ ಬೇಗನೆ. ಬೇಸಿಗೆಗಾಲ ಆಗಿರೋದ್ರಿಂದ ಮತ್ತೆ ನೀರಿನ ಸಮಸ್ಯೆ ಬರಬಾರ್ದು ನಮಗೆ ಅಂತ ಅಂದ್ಬಿಟ್ಟು ಹೊಸ್ದಾಗಿ 5 ಲೆಂತ್ ತೊಗೊಬಂದು 5 ಲೆಂತ್ ಎಕ್ಸ್ಟ್ರಾ ಬಿಡಿಸೋಣ ಅಂತ ಅಂದ್ಕೊಂಡು ಎಕ್ಸ್ಟ್ರಾ ಬಿಡಿಸಿದ್ವಿ. ಅದೇನೋ ಗೊತ್ತಿಲ್ಲ, ಯಾವ ವರ್ಷನೂ ನಮಗೆ ಇಷ್ಟು ಸಮಸ್ಯೆ ಆಗಿರಲಿಲ್ಲ ನೀರಿಂದು. ಈ ವರ್ಷ ಮಾತ್ರ ತುಂಬ ಪ್ರಾಬ್ಲಮ್ ಆಗೋಯಿತು. ಒಂದು ವಾರಗಟ್ಟಲೆ ನೀರಿರಲಿಲ್ಲ, ನೀರಿನ ಪ್ರಾಬ್ಲಮ್ ತುಂಬಾ ಬಂದ್ಬಿಡ್ತು. ಆದರೂ ಪಾಪ ಈ ಬೋರ್ವೆಲ್ ಎತ್ತೋ ಟೀಮ್ ಇದೆಯಲ್ಲ, ಇವ್ರು ತುಂಬ ಎಫೆಕ್ಟಿವ್ ಆಗಿ ಮತ್ತು ಬೇಗನೆ ಕೆಲಸ ಮಾಡಿಕೊಟ್ರು. ಏಕೆಂದರೆ ಬೇಸಿಗೆಗಾಲ ತೋಟ ನೋಡಿ ಅವರೇ ಹೊಟ್ಟೆ ಹುರ್ಕೊಂಬಿಟ್ರು. ನೀರು ಪ್ರಾಬ್ಲಮ್ ಇಷ್ಟೊಂದು ಇರೋದ್ರಿಂದ ಸ್ವಲ್ಪ ಬೇಗ ಮಾಡ್ಕೊಳೋಣ ಅಂದ್ಬಿಟ್ಟು ಅವರೇ ಎಲ್ಲ ಬೇಗನೆ ಎಲ್ಲ ಮಾಡಿಕೊಟ್ರು. ಹೊಸಪೇಟೆ, ತ್ಯಾಮಗೋಡ್ಲು, ತುಮಕೂರು, ನೆಲಮಂಗಲ ಈ ಸರೌಂಡಿಂಗಲ್ಲಿ ಯಾರೇ ಇರೋರು ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಬೋರ್ವೆಲ್ ಪ್ರಾಬ್ಲಮ್ ಆದರೆ ಆದಷ್ಟು ಬೇಗನೆ ಸ್ಪಂದಿಸ್ತಾರೆ. ಸಮಸ್ಯೆಗಳು ಏನೇ ಇದ್ರೂ ಕೂಡ ಬೇಗನೆ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ಯಾವುದೋ ಕಂಪ್ಲೇಂಟ್ಸ್ ಇರೋದಿಲ್ಲ ನನಗೆ. ಅಂತೂ ಇಂತೂ 4-5 ದಿನ ಆದಮೇಲೆ ಕೊನೆಗೂ ನೀರು ಬಂತು. ಸ್ಟಾರ್ಟಿಂಗ್ ಈ ಥರ ಬಂತು ಮತ್ತು ವೋಲ್ಟೇಜ್ ಕೂಡ ಕಡಿಮೆ ಇತ್ತು. ಸಿಲ್ಟ್ ಹೋಗಿ ಬ್ಲಾಕ್ ಆಗಿದ್ದಿದ್ದು ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗಬೇಕಲ್ಲ. ಈ ಥರ ನೀರು ಬಂದಿದ್ದು ನೋಡಿ ನನಗೂ ನಮ್ಮ ಮನೆಗೂ ತುಂಬಾ ಖುಷಿ ಆಯಿತು. ಯಾಕಂದರೆ ಒಂದು ವಾರದಿಂದ ನೀರಿರಲಿಲ್ಲ ನಮಗೆ. ಮತ್ತು ಬೇರೆ ಇನ್ನೇನು ಮೇಜರ್ ಇಶ್ಯೂಸ್ ಆಗಿದೆಯೋ ಅನ್ನೋ ಒಂದು ಟೆನ್ಷನ್ ಕೂಡ ಇತ್ತು. ಯಾಕಂದರೆ ಅಣ್ಣರು ಹೇಳಿದರು ನೀರು ಫುಲ್ ಕಡಿಮೆ ಆಗಿಬಿಟ್ಟಿದೆ, ಇನ್ನು ಈ ಬೋರ್ವೆಲ್ ಡ್ರೈ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಹೇಳಿದರು. ಈ ಟೆನ್ಷನ್ ಒಂದು ವಾರದಿಂದ ತಲೆಯಲ್ಲೇ ಇತ್ತು. ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ರೈತರಿಗೆ ವ್ಯವಸಾಯಕ್ಕೆ ನೀರು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದರೆ ನೀರಿಲ್ಲ ಅಂದರೆ ಯಾವುದೇ ಬೇಸಾಯವನ್ನು ಮಾಡೋದಕ್ಕಾಗೋದಿಲ್ಲ. ವಿಶೇಷವಾಗಿ ಬೇಸಿಗೆಗಾಲದಲ್ಲಿ ನೀರು ಅನ್ನೋದು ತುಂಬ ಮುಖ್ಯ ಆಗುತ್ತೆ ರೈತರಿಗೆ. ಏಕೆಂದರೆ ನೀರೇ ಕೃಷಿಗೆ ಮೂಲ ಆಧಾರ ಆಗಿರುತ್ತೆ. ಹಾಗಾಗಿ ನೀರು ಅನ್ನೋದು ತುಂಬ ಪ್ರಮುಖ ಪಾತ್ರನ ವಹಿಸುತ್ತೆ. ಈ ಬೇಸಿಗೆಗಾಲದಲ್ಲಿ ರೈತರಾದಂಥ ನಾವುಗಳು ನೀರಿನ ಸಮಸ್ಯೆ ಎದುರಾಗದೇ ಇರೋ ಥರ ನೋಡ್ಕೋಬೇಕು ಅಂದರೆ ಕೆಲವೊಂದು ಪ್ರಿಕಾಷನ್ಸ್ನ ತೊಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕೃಷಿ ಹೊಂಡಗಳು ಮತ್ತು ಬಾವಿ, ಈ ಥರ ವಾಟರ್ ಸೋರ್ಸಸ್ ಯಾವುದ್ಯಾವುದಿದೆ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ನಾವು ಮೈಂಟೈನ್ ಮಾಡ್ತಾ ಹೋಗಬೇಕು.
ಇದರಿಂದ ಇರೋಂಥ ನೀರಿನ ಸಮಸ್ಯೆನ ಸಂಪೂರ್ಣವಾಗಿ ಆಗಲಿಲ್ಲ ಅಂದರೂ ಕೂಡ ತಕ್ಕಮಟ್ಟಿಗಾದರೂ ಕೂಡ ಒಂದು ಹಂತಕ್ಕೆ ನೀರಿನ ಸಮಸ್ಯೆನ ಬಗೆಹರಿಸ್ಬೋದಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಬೇಸಿಗೆಗಾಲದಲ್ಲಿ ವಾಟರ್ ಸೋರ್ಸ್ನ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೃಷಿ ಅನ್ನೋದು ಕೇವಲ ತಮಾಷೆಗೋ ಇಲ್ಲ ಟೈಮ್ ಪಾಸ್ಗೋ ಇಲ್ಲ ಪ್ಯಾಷನ್ ಅಂತನೋ ಮಾಡೋವಂಥದ್ದಲ್ಲ ಅದು. ಏಕೆಂದರೆ ರೈತರ ಬದುಕು ಹೇಗಿದೆ ಈಗಿನ ಪರಿಸ್ಥಿತಿನಲ್ಲಿ ಅಂದರೆ ಮೊದಲೇ ಹೇಳ್ದಂಗೆ ಕೃಷಿ ಅನ್ನೋದು ಮಲೆನಾಡನೆ ಆಡೋ ಜೂಜಾಟ ಇದ್ದಂಗೆ. ಹಾಗಾಗಿ ರೈತರಿಗೆ ಎಲ್ಲ ಕಾಲದಲ್ಲೂ ಕೃಷಿ ಕೈ ಹಿಡಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಅಲ್ಲದೆ ಕೃಷಿ ಅನ್ನೋದು ಲಾಭದಾಯಕವಾಗಿರೋದಿಲ್ಲ ಯಾವಾಗಲೂ ಕೂಡ. ಅದರಿಂದ ರೈತರಾದ ನಾವು ನೀರು ಮತ್ತು ನೀರಿನ ಮೂಲಗಳನ್ನ ಉಳಿಸೋದ್ರ ಬಗ್ಗೆ ಮತ್ತು ಅದರ ಬಳಕೆ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.